ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಗು ಮೂಮೆಂಟ್ಸು ಯಾವ ಮಂತಿಂದ ಅಥವಾ ಯಾವ ವಾರದಿಂದ ನಿಮಗೆ ಗೊತ್ತಾಗುತ್ತೆ ನಾವು ತಿಳಿದುಕೊಳ್ಳೋದು ಮಗು ಮೂಮೆಂಟ್ಸ್ನ ಅಂತ ಹೇಳ್ತಿದ್ದೀನಿ. ಮಗು ಮೂಮೆಂಟ್ಸು ಫಸ್ಟು ಪ್ರೆಗ್ನೆನ್ಸಿಲಾದರೆ 5 to 6 ಮಂತ್ ಅಂದರೆ 6 ಮಂತ್ ಬಿದ್ದಾಗ ಗೊತ್ತಾಗುತ್ತೆ ಫಸ್ಟ್ ಪ್ರೆಗ್ನೆನ್ಸಿಲಿ. ಸೆಕೆಂಡ್ ಪ್ರೆಗ್ನೆನ್ಸಿ ಆದರೆ ಆಫ್ಟರ್ 4 ಮಂತಿಂದನೇ ನಿಮಗೆ ಫೀಲ್ ಆಗುತ್ತೆ. ಬೇಬಿ ಕಿಕ್ ಮಾಡೋವಂಥದ್ದು, ಬೇಬಿ ಮೂಮೆಂಟ್ಸು ಗೊತ್ತಾಗುತ್ತೆ. ಅಂದರೆ 4 to 5 ಮಂತ್ ಒಳಗೆ ಗೊತ್ತಾಗುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ. ಆಫ್ಟರ್ 5 ಮಂತ್ ಅಂದರೆ ಕೆಲವೊಬ್ಬರಿಗೆ ಸ್ಕ್ಯಾನ್ ಮಾಡ್ತಾರಲ್ಲ 5 ಮಂತು, ಅದಾದಮೇಲೆ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ ಇನ್ನು ಫಸ್ಟ್ ಪ್ರೆಗ್ನೆನ್ಸಿ ಆದರೆ ಕೆಲವೊಬ್ಬರಿಗೆ ಇನ್ನು 6 ಮಂತ್ ಆದರೂ ಗೊತ್ತಾಗೋದಿಲ್ಲ. ತುಂಬ ಇಂಪಾರ್ಟೆಂಟ್ ಅಂದರೆ ಯಾವ ಮಂತಲ್ಲಿ ಅಂದರೆ 8 ಮಂತಲ್ಲಿ ನಾವು ಮಗು ಮೂಮೆಂಟ್ಸ್ನ ಅಂದರೆ ಲೆಕ್ಕ ಹಾಕ್ಕೋಬೇಕು. ಎಷ್ಟು ಸತಿ ಮೂಮೆಂಟ್ಸ್ ಆಗುತ್ತೆ ಅಂತ ಡಾಕ್ಟರೇ ಹೇಳ್ತಾರೆ. 8 ಮಂತ್ ಆದಮೇಲೆ ಮಗು ಎಷ್ಟು ದಿನಕ್ಕೆ ಎಷ್ಟು ಟೈಮು ಮೂಮೆಂಟ್ಸ್ ಆಗುತ್ತೆ ಅಂತ ಒಂದು ಚಾರ್ಟ್ ಮಾಡಿಕೊಂಡು ಟಿಕ್ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಏನು ಅಂತಂದರೆ ಮಗು ಮೂಮೆಂಟ್ಸು ಲಂಚು, ಬ್ರೇಕ್ಫಾಸ್ಟು, ಡಿನ್ನರ್ ಆದಮೇಲೆ 1.5 hour ರೆಸ್ಟ್ ತೊಗೊಳ್ಳಿ. ಆ ಟೈಮಲ್ಲಿ ಎಷ್ಟು ಸರಿ ಮೂಮೆಂಟ್ಸ್ ಆಗುತ್ತೆ ಪಾಪು. ಈಗ ಲಂಚ್ ಆದಮೇಲೆ 4 to 6 ಟೈಮ್ಸ್ ಮೂಮೆಂಟ್ಸ್ ಆಗಬೇಕು. ಅದನ್ನು ಲೆಕ್ಕ ಹಾಕ್ಕೊಂಡು ಟಿಕ್ ಹಾಕ್ಕೊಳ್ಳಿ. ಒಂದು ದಿನಕ್ಕೆ 14 to 15 ಟೈಮ್ಸ್ ಮೂಮೆಂಟ್ಸ್ ಆಗಬೇಕು ಪಾಪು. ಅಂದರೆ ನಾರ್ಮಲ್ ಆಗಿದೆ ಪಾಪು, ಚೆನ್ನಾಗಿ ಮೂಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಆರೋಗ್ಯವಾಗಿದೆ ಅಂತ. ಅದಾದಮೇಲೆ ಏನಾದರೂ ಮೂಮೆಂಟ್ಸ್ ಕಡಿಮೆ ಆಯಿತು ಅಂದರೆ ಏನಾದರೂ ಜ್ಯೂಸು ಅಥವಾ ನೀರಿನ ಅಂಶ ಇರೋವಂಥದ್ದು ಜ್ಯೂಸು, ಸಕ್ಕರೆ ಅಥವಾ ಈ ಥರ ಸ್ವೀಟ್ ಇರೋವಂಥದ್ದು ಏನಾದ್ರು ತಿನ್ನಿ. ಅದಾದಮೇಲೆ ಒಂದು 1/4 ಗಂಟೆ 1/2 hour ವೆಯ್ಟ್ ಮಾಡಿ. ಮೂಮೆಂಟ್ಸ್ ಚೆನ್ನಾಗಿ ಆಗುತ್ತೆ. ಏನಾದರೂ ನಿಮಗೆ ಮೂಮೆಂಟ್ಸ್ ಕಡಿಮೆ ಆಗಿದೆ ಅನಿಸಿದ್ರೆ ಡಾಕ್ಟರ್ನ ಹೋಗಿ ಕನ್ಸಲ್ಟೇಷನ್ ಮಾಡಿ. ಅವರು NST ಅಂತ ಕೊಡ್ತಾರೆ, ಚೆಕ್ ಮಾಡ್ತಾರೆ ಮಗು ಹೇಗಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮೂಮೆಂಟ್ಸ್ ಆಗಲಿಲ್ಲ ಅಂದರೆ ಒಂದು ದಿನ ಫುಲ್ಲು ಮೂಮೆಂಟ್ಸೇ ಆಗಿಲ್ಲ ಅಂದರೆ ಹೋಗಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿ ಪ್ಲೀಸ್. ಮೂಮೆಂಟ್ಸ್ ಎಲ್ಲ ಬೇಬಿದು ಚೆನ್ನಾಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಡಯಾಬಿಟಿಸ್ ಪೇಷಂಟ್ ಇರ್ತಿರಲ್ಲ, ಶುಗರ್ ಪೇಷಂಟು, ಪ್ರೆಗ್ನೆನ್ಸಿ ಶುಗರ್ ಅಂತ ಬಂದಿರುತ್ತೆ, ಅವರು ಅಷ್ಟೇ ಮೂಮೆಂಟ್ಸ್ ಕ್ಲೀನಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ಮೂಮೆಂಟ್ಸ್ ಏನಾದ್ರು ಕರೆಕ್ಟಾಗಿ ಆಗಲಿಲ್ಲ ಅಂತ ಅಂದರೆ ನೆಗ್ಲಿಜೆನ್ಸಿ ಮಾಡಬೇಡಿ, ದಯಮಾಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ.